ಜುಲೈ 29ರಂದು ಗುಡಿಬಂಡೆ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಕಾಳೇಗೌಡ ಮಾತನಾಡಿ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಈ ನಾಲ್ಕರಲ್ಲಿ ಬಹಳ ವಿಶಿಷ್ಟವಾದುದು ಪತ್ರಿಕಾರಂಗ. ಇಡೀ ದೇಶದಲ್ಲೇ ನಡೆಯುವಂತಹ ಅಂಕುಡೊಂಕುಗಳನ್ನು ತಿದ್ದುವ ಹಕ್ಕು ಈ ಪತ್ರಿಕಾರಂಗಕ್ಕೆ ಇರುತ್ತದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಬಿಎ ಕಾಳೇಗೌಡ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಲಕ್ಷ್ಮೀ ವೇಣುಗೋಪಾಲ್, ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಸಾಬ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ದ್ವಾರಕಾನಾಥ್ ನಾಯ್ಡು, ನಿವೃತ್ತ ಉಪನ್ಯಾಸಕರಾದ ಅಮೀರ್ ಜಾನ್, ಕರುನಾಡು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಫಯಾಜ್ ಖಾನ್, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಮುದ್ದುಕೃಷ್ಣ, ಉಪಾಧ್ಯಕ್ಷ ಜಿಎ ಬಾಬಾಜನ್, ಪ್ರಧಾನ ಕಾರ್ಯದರ್ಶಿ ಪುಟ್ಟರಂಗಯ್ಯ ಇನ್ನೂ ಹಲವರು ಇದ್ದರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಪತ್ರಿಕಾ ದಿನಾಚರಣೆಯ ಉದ್ಘಾಟಕರಾಗಿ ನನ್ನನ್ನು ಆಹ್ವಾನಿಸಿದರು. ಒಂದು ಮಾತನ್ನು ಹೇಳುವ ಮೂಲಕ ನನ್ನ ಮಾತನ್ನು ಮುಗಿಸಿದೆ. ನಿಜವಾಗ್ಲೂ ಕೂಡ ಈ ಪತ್ರಿಕಾರಂಗಕ್ಕೆ ಎಂತಹ ಒಂದು ಶಕ್ತಿ ಇದೆ ಅಂದರೆ, ದೇಶದಲ್ಲಿರತಕ್ಕಂತಹ ಅಂಕುಡೊಂಕುಗಳನ್ನು ತಿದ್ದಿ ಸನ್ಮಾನದಲ್ಲಿ ನಡೆಸತಕ್ಕಂತಹ ಒಂದು ಶಕ್ತಿಯನ್ನು ನೀಡತಕ್ಕಂತಹ ಒಂದು ರಂಗ ಅಂದರೆ ಈ ಪತ್ರಿಕಾರಂಗ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲಕ್ಕಿಂತಲೂ ಬಲಿಷ್ಠವಾದಂತಹ ರಂಗ ಪತ್ರಿಕಾರಂಗ. ಎಲ್ಲ ಈ ಸಮಾಜ ವ್ಯಕ್ತಿಗತ ಯಾರು ಸಮಾಜದಲ್ಲಿರ್ತಕ್ಕಂತಹ ಕಾರ್ಯನಿರ್ವಹಿಸತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ತನ್ನ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳುವ ಒಂದು ಮಾರ್ಗ ಅಂದರೆ ಈ ಪತ್ರಿಕಾರಂಗದಲ್ಲಿ ಅಂತಹ ಶಕ್ತಿ ಇದೆ. ಅಂತಹ ಪತ್ರಿಕಾ ದಿನಾಚರಣೆಯನ್ನು ಕರೆದು ಆಹ್ವಾನ ಮಾಡಿ ಸನ್ಮಾನ ಮಾಡಿ ಉದ್ಘಾಟಕರಾಗಿ ತರುವಂತಹ ಈ ಒಂದು ಪತ್ರಿಕಾ ಗುಡಿಬಂಡೆ ತಾಲೂಕು ಘಟಕಕ್ಕೆ ನಾನು ಒದಗಿಸುತ್ತಾ ನನ್ನ ಮಾತನ್ನು ಇವತ್ತಿನ ನಾವು ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಹಯೋಗದೊಂದಿಗೆ ಇವತ್ತು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತೀವಿ. ನಾನು ಆಮೇಲೆ ನಮ್ಮೆಲ್ಲ ನ್ಯಾಷನಲ್ ಅಂತ 4 ಸಿಂಹಗಳನ್ನ ಒಳಗೊಂಡಿರುವಂತಹ ನ್ಯಾಷನಲ್ ಅಂಗ 3 ಸಿಂಹಗಳು ಕಾಣಿಸುತ್ತೆ, ಆದರೆ 4 ಸಿಂಹ ಕಾಣಿಸುತ್ತೆ. ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅದು ಕೆಲಸ ಮಾಡ್ತಾ ಇದೆ. ಆದರೆ 4ನೇ ಅಂಗ ಇದೆ, ಅದು ಬಹಳ ಅತ್ಯದ್ಭುತವಾದ ಅಂಗ, ಅದು ಪತ್ರಿಕಾರಂಗ. ಯಾಕೆ ಈ ಪತ್ರಿಕಾರಂಗ ಅಷ್ಟೊಂದು ಅದ್ಭುತವನ್ನು ಹೇಳಿಕೆ ಇಷ್ಟಪಟ್ಟಿದ್ರೆ, ಯಾವುದೇ ಒಂದು ಕೆಲಸ ಕಾರ್ಯನಿರ್ಬೋದು, ಯಾವುದೇ ಒಂದು ಸರ್ಕಾರದ ಒಂದು ಧ್ಯೇಯ ಉದ್ದೇಶಗಳಿರ್ಬೋದು, ಗುರಿಗಳಿರ್ಬೋದು, ಅವುಗಳನ್ನ ಪ್ರತಿಯೊಂದು ಜನರಿಗೆ ಮೂಲೆಯಲ್ಲಿರುವ ಜನರಿಗೆ ತಲುಪುತ್ತದೆ. ಅದಕ್ಕೆ ಕಾರಣ ಯಾಕೆ ಕೇವಲ ಪತ್ರಿಕಾರಂಗ ಹೇಳಿಕೆ ಇಷ್ಟಪಟ್ಟಿದ್ದು. ಇದು ಕೇವಲ ಜನರಿಗೆ ಏನು ಒಂದು ಸರ್ಕಾರದ ಕೊಡುಗೆಗಳು ಅವರು ತಲುಪುವುದಲ್ಲ, ಬಹಳ ಜನರ ರಾಜ್ಯಾಧ್ಯಕ್ಷರಾದಂತಹ ಬಗಲೆ ಮಲ್ಲಿಕಾರ್ಜುನರವರು ಸುಮಾರು 4 ವರ್ಷಗಳ ಹಿಂದೆ ರಾಜ್ಯ ಮಟ್ಟದಲ್ಲಿ ಕಾಣಿಪ ಧ್ವನಿ ಸಂಘಟನೆಯನ್ನು ಕಟ್ಟಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಂಘಟನೆಯನ್ನು ಕಟ್ಟಿ ಸಂಘಟನೆ ಬಲಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಸಮ್ಮೇಳನ ಮಾಡಿ ಯಶಸ್ವಿಯಾಗಿದ್ದಾರೆ, ತಾಲೂಕು ಸಮ್ಮೇಳನ ಮಾಡಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಪತ್ರಕರ್ತರಿಗೆ ಸಮಸ್ಯೆ ಆದಾಗ ಪತ್ರಕರ್ತರಿಗೆ ಸೌಲಭ್ಯಗಳಿಗಾಗಿ ಹಲವಾರು ಹೋರಾಟಗಳನ್ನು ನಮ್ಮ ಬಗಲೆ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಯಶಸ್ವಿ ಹೋರಾಟ ನಡೆದಿದೆ. ಆದ್ದರಿಂದ ಬಂಧುಗಳೇ, ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ನಮ್ಮ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು ದ್ವಾರಕಾನಾಥ್ ಅಣ್ಣನವರು ಹೇಳ್ತಾ ಇದ್ರು, ಒಂದು ಸಂಘ ಇದ್ದಾಗ ಇನ್ನೊಂದು ಸಂಘ ಹೇಗೆ ಉಂಟು ಅಂತ. ಅದು ನಿಜ, ಅದು ಅಣ್ಣವರು ಹೇಳಿದ್ದು ವಾಸ್ತವ ಸಂಗತಿ. ಈ ರಾಜ್ಯದಲ್ಲೇ ಅಂತ ಸಮಸ್ಯೆಗಳು ಬಹಳಷ್ಟಿದೆ. ಅದಕ್ಕಾಗಿ ರಾಜ್ಯದ ಮಟ್ಟದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ಧ್ವನಿ ಸಂಘವು ಹುಟ್ಟಿಕೊಂಡಿದೆ. ಯಾಕಂದ್ರೆ ನಾವೆಲ್ಲ ಮೊದಲು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಇದ್ದವರು ಸುಮಾರು 15 ವರ್ಷಗಳು ನಾವು ಸದಸ್ಯರಾದವರು ಬಾಗೇಪಲ್ಲಿ ತಾಲೂಕಿನಲ್ಲಿ. ಇವತ್ತು ಯಾಕೆ ಹುಟ್ಟಿದೆ ಅಂತ ಹಲವಾರು ವಿವರಣೆಗಳನ್ನು ನಮ್ಮ ದ್ವಾರಕಾನಾಥ್ ಹೇಳಿದ್ದಾರೆ. ಅದರ ಜೊತೆಗೆ ಈ ಪತ್ರಿಕಾ ದಿನಾಚರಣೆ ಯಾಕೆ ಜುಲೈ 1ನೇ ತಾರೀಕು ನಾವು ಆಚರಣೆ ಮಾಡಬೇಕಂದ್ರೆ, 1843ರಲ್ಲಿ ಮಂಗಳೂರು ಸಮಾಚಾರ ಅಂತ ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಉದಯವಾಯಿತು. ಅದು ಜುಲೈ 1ರಂದು ಉದಯವಾಯಿತು. ಅದಕ್ಕಾಗಿ ಆ ಕಾರಣದಿಂದ ನಾವು ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ 1ನೇ ತಾರೀಕನ್ನು ನಾವು ಅದ್ದೂರಿಯಾಗಿ